ಬಂದವನೇ ಏನು 10 ಪೈಸದ ಉಪಯೋಗ ಇಲ್ಲ. 10 ಪೈಸದ ಉಪಯೋಗನೇ ಇಲ್ಲ ಇವನಲ್ಲಿ. ಬರೀ ರೋಡು ಸುದ ಇಲ್ಲ, ಹಿಂಗೆ ತಿರುಗಾಡ್ತಾ ಇದೀವಿ. ಇದು 10 ವರ್ಷದಲ್ಲಿ ಏನು ಮಾಡಿಲ್ಲ ಇವನು ಏನು MP ಏನು ಮಾಡಿಲ್ಲ. MP ಸರ್ಕಾರದಲ್ಲಿ ಯಾವ್ದಾರು ಒಂದು ಕೋಟನೂ ಇಲ್ಲ. ಎಷ್ಟು ಎಲ್ಲಿ ಮಾಡಿದೆ? ಏನ್ ಮಾಡಿದೆ? ಒಂದ್ ರೋಡೇ ಇಲ್ಲ. ಮತ್ತವಾಗಿ 10 ವರ್ಷ ಇದೆ, 1 ವರ್ಷದಲ್ಲಿ ಒಂದೇ ಸಲ ಬಂದಿರೋದು. ಅದು ಅವ್ರ ಸರ್ಕಾರ ಇರೋದಕ್ಕೋಸ್ಕರ ಬಂದವರಷ್ಟೇ. ಹಿಂದೆ ಹೇಳ್ತಾ ಇದೀರಿ ಅಂದ್ರೆ ನಾವು ಮಾಮೂಲಿ ರಾಜೀವ್ ಗಾಂಧಿ ಇದ್ರು, ಇಂದಿರಾ ಗಾಂಧಿ ಇದ್ರು, ಅವರ ಮೀಸಲು ಯಾರು ಇಲ್ಲ. ಇನ್ನ ಇದ್ ಮಾಡ್ಕೊಬತ್ತೀನಿ. ಇನ್ನು 10 ವರ್ಷ ಇದ್ ಮಾಡ್ಕೊಬತ್ತೀನಿ ಅಂದ್ರೆ ಇಂದಿರಾ ಗಾಂಧಿ ಮೀಸಲು ಅಂತ ರಾಜಕೀಯದ ವ್ಯಕ್ತಿ ಯಾರು ಬರಲ್ಲ. ಇನ್ ಮುಂದೆನೂ ಬರೋದು ಇಲ್ಲ. ಥ್ಯಾಂಕ್ ಯು. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಳೆಗಾಲ ಇಲ್ಲ. BJP ಸರ್ಕಾರದಲ್ಲಿ 4 ವರ್ಷ ಹೆಂಗ್ ನಡೀತು, ಇವನ ಯಡಿಯೂರಪ್ಪನ ಸರ್ಕಾರದಲ್ಲಿ 4 ವರ್ಷ ಹೆಂಗ್ ನಡೀತು, ಇವತ್ತಿನ ಕಾಲದಲ್ಲಿ SM ಕೃಷ್ಣನ್ ಕಾಲದಲ್ಲೂ ಮಳೆ ಇಲ್ಲ. 5 ವರ್ಷ ಅನುಭವಿಸಿದ್ದೀವಿ ಹಳ್ಳಿನಲ್ಲಿ. ಎಲ್ಲೂ ಅಷ್ಟೇ. ಈಗಾಗಲೇ ಈ ಸ್ವಾಮಿ ಹತ್ತಾದ ಸಿದ್ದರಾಮಯ್ಯ 5 ವರ್ಷ ಅನುಭವಿಸ್ಬೇಕು. ಇನ್ನು 5 ವರ್ಷ ಇದೇ ಕಷ್ಟ. ಏನೋ ಕಾಂಗ್ರೆಸ್ ಸರ್ಕಾರ ಬಂದರೆ ನಮ್ಮ ಮಳೆ ಬೆಳೆ ಇಲ್ಲ, ಅದಕ್ಕೂ ಖಚಿತವಾಗಿ ಹೇಳ್ತೀರಿ. ಈ BJP ಸರ್ಕಾರ ಬಂದರೆ ಮಳೆ ಬೆಳೆ ಎಲ್ಲ ಆಯ್ತದೆ. ನಮ್ಮ ಕರ್ನಾಟಕದಲ್ಲಿ 5 ವರ್ಷ ಬರ ಇಲ್ದಂಗಿತ್ತು. ಇವತ್ತು ಕುಡಿಯೋಕ್ಕೆ ನೀರಿಲ್ಲ, ಅದೊಂದು ತಿಳ್ಕೊಳ್ಳಿ ಸಾಕು. ಕರ್ನಾಟಕ ಕುಡಿಯಕ್ಕೆ ನೀರಿಲ್ಲ. ಎಲ್ಲರೂ ಬೇಕಾದ್ರೂ ಮಾತಾಡ್ತೀನಿ ಇದ್ರ ಬಗ್ಗೆ. ಕುಡಿಯಕ್ಕೆ ನೀರಿಲ್ಲ, ಎಲ್ಲರೂ ತಿಳ್ಕೊಳ್ಳಿ. ಈ ಭಾಗದಲ್ಲಿ DK ಸುರೇಶ್ ಮತ್ತೆ ಮಂಜುನಾಥ್ ಇವರಿಬ್ಬರಲ್ಲಿ ಯಾರು ಗೆದ್ರೆ ಜನಪರವಾಗಿರ್ತಾರೆ? ಈ ಜನಪರವಾಗಿರೋ DK ಸುರೇಶ್ ಆಗ್ಲೇ 10 ವರ್ಷದಿಂದ ನೋಡ್ತಾ ಇದ್ದೀನಿ. ಮೊದ್ಲಿಗೆ ಹೆಂಗೆ ಗೊತ್ತಿಲ್ಲ. 10 ವರ್ಷದಿಂದ ನಮ್ಮ ಹಳ್ಳಿಗಳಿಗೆ 10 ರೂಪಾಯಿಂದ ಉಪಯೋಗ ಇಲ್ಲ. ಎಲ್ಲಿ ನೋಡೇ ಇಲ್ಲ. ಅವನು ಬರ್ತಾನೆ. ಬಂದ್ರೆ ಯಾವಾಗಲೂ ಎಲೆಕ್ಷನ್ ಟೈಮಲ್ಲಿ ಒಂದ್ಸಲಿ ಬರ್ತಾನೆ, ಹೋಯ್ತಾನೆ. ಇವನು ಹೆಂಗ್ ಮಾಡ್ತಾನೆ ಹೊಸಪ ನೋಡ್ಬೇಕು. ಇವನು ಹೆಂಗ್ ಮಾಡ್ತಾನೆ ಮಂಜುನಾಥ್ ಅವ್ರು ನೋಡ್ಬೇಕು. ಡಾಕ್ಟರ್ ಮಂಜುನಾಥ್ ಅವ್ರು ನೋಡ್ಬೇಕು. ಈಗ ಅವ್ರು ಏನು ಮಾಡ್ತಾರೆ, ಏನು ಬಿಡ್ತಾರೆ ಅಂತ ಈಗ ನೋಡ್ಬೇಕು ಅಷ್ಟೇ. ಹೊಸದಾಗೆ ಇವನೇನೋ ಸುರೇಶನ ನಮ್ಮ ತಾಲೂಕು ಮಟ್ಟದಲ್ಲಿ, ನಮ್ಮ ಜಿಲ್ಲೆ ಮಟ್ಟದಲ್ಲಿ ಯಾವತ್ತೂ ಬಂದೇ ಇಲ್ಲ. ಈಗ ಏನು ಇಲ್ಲ. ಬಂದವನೇ ಏನು 10 ಪೈಸದ ಉಪಯೋಗ ಇಲ್ಲ. 10 ಪೈಸದ ಉಪಯೋಗನೇ ಇಲ್ಲ ಇವನಲ್ಲಿ. ಬರೀ ರೋಡು ಸುದ ಇಲ್ಲ, ಹಿಂಗೆ ತಿರುಗಾಡ್ತಾ ಇದೀವಿ. ಇದು 10 ವರ್ಷದಲ್ಲಿ ಏನು ಮಾಡಿಲ್ಲ ಇವನು ಏನು MP ಏನು ಮಾಡಿಲ್ಲ. MP ಸರ್ಕಾರದಲ್ಲಿ ಯಾವ್ದಾರು ಒಂದು ಕೋಟನೂ ಇಲ್ಲ. ಎಷ್ಟು ಎಲ್ಲಿ ಮಾಡಿದೆ? ಏನ್ ಮಾಡಿದೆ? ಒಂದ್ ರೋಡೇ ಇಲ್ಲ. ಮತ್ತವಾಗಿ ಏನ್ ಮಾಡಿದೀನಿ ನೀನು? ಯಾರ್ದು ಕಾಟ ಅಲ್ಲೆಲ್ಲ ಮಾಡ್ಕೊಂಡು ಈ ರೋಡ್ ಮಾಡಿಲ್ವಲ್ಲ? ಯಾವ್ದಾ? MP ಎಲ್ಲ MLA ಕೋಟ ಅವೆಲ್ಲ ಇವ್ರು ಹೇಳ್ಕೊಳಕಷ್ಟೇ. MLA ಕೋಟ ಅವೆಲ್ಲ ಹೇಳ್ಕೋಬೇಕಷ್ಟೇ. ನಮ್ಮ ಮಾತಿನಲ್ಲಿ 10 ಪೈಸದು ಇಲ್ಲ. ನಾನ್ ಬೇಕಾದ್ರೂ ವಾದ ಮಾಡಿ ಹೇಳ್ತೀನಿ ಎಲ್ಲರೂ. ಅವ್ನು MP ಕೋರ್ಟ್ದಿಂದ ಯಾವ್ದು ತಂದು ಹಾಕಿಲ್ಲ ಇಲ್ಲಿ. ಮತ್ತೆ MP ಕೋರ್ಟ್ದಲ್ಲಿ ಇಲ್ಲಪ್ಪ. ಬಂದವನೇ ಬಂದ್ರು 10 ಪೈಸದ ಉಪಯೋಗ ಇಲ್ಲ ಕಣ್ಯ. ನಾನು ಅದೊಂದು ಬೇಕಾದ್ರೆ ಮಾತಾಡ್ತೀನಿ. ಸರ್ಕಾರಿ ಕಾರ್ಯಕ್ರಮ ಮಾಡಿದ್ರು. 10 ವರ್ಷದಲ್ಲಿ ನಮ್ಮೂರ್ಗು MP ಆಗಿ ಒಂದ್ಸಲನೂ ಬಂದಿಲ್ಲ. ಯಾವುದೇ ಅನುದಾನ ಬಂದಿಲ್ಲ ನಮ್ಮೂರ್ಗೆ. ಯಾವುದೇ ಗ್ರಾಂಟ್ ಆಗ್ಲಿ ನಮ್ಮ ತಾಲೂಕಿಗೆ ಬಂದಿಲ್ಲ ಅನ್ಕೊಳ್ಳಿ. ಮಾಡಿದ್ರೆ ಕನಕಪುರಕ್ಕೆ ಮಾಡಿರ್ಬೋದು ಅವ್ರ ಕ್ಷೇತ್ರ ಅಂತ. ನಮ್ಮ ಕ್ಷೇತ್ರ 1 ಪೈಸದ್ದು ಮಾಡಿಲ್ಲ. ಸರಿನಾ? ಅವರು ಇವಾಗ ನಾವು ವಿಶ್ವನಾಯಕ ಅಂತ, ಮೋದಿನ ವಿಶ್ವನಾಯಕ ಅಂತ ಒಪ್ಕೊಂಡವ್ರೆ ಎಲ್ಲರೂ. ಇಡೀ ವಿಶ್ವನ ಒಪ್ಕೊಂಡೈತೆ. ನಾವ್ ಯಾವ ಲೆಕ್ಕ? ನಾವು ಡಾಕ್ಟರ್ ಮಂಜುನಾಥ್ ಅಂತ ದೊಡ್ಡ ಮನುಷ್ಯರು ಬಂದು ಎಲೆಕ್ಷನ್ ನಿಂತಿರೋದೇ ಹೆಚ್ಚು. ಅಂತವ್ರಿಗೆ ಓಟ್ ಹಾಕಿ ನಾವು ಗೆಲ್ಲಿಸ್ಬೇಕು ಯೂತ್ಸ್ ಆಗಿ. ಅದು ಸರ್, ಆ ಪಪ್ಪು ಬಗ್ಗೆ ಏನ್ ಮಾತಾಡಿ ಏನ್ ಪ್ರಯೋಜನ ಸರ್? ಏನು ಪ್ರಯೋಜನ ಇಲ್ಲ. ಚಿಕ್ಕ ಮಕ್ಳು ಬೈತಾರೆ ಅವ್ನ ಕೇಳಿದ್ರೆ. ಅವ್ನು ನಮ್ ದೇಶನ ಮಾರ್ಬಿಡ್ತಾನೆ. ಬಿಟ್ರೆ ನಮ್ ದೇಶನ ಕಟ್ಬೇಕಾಗಿರೋದು ಮೋದಿ. ಯುವಕರೆಲ್ಲ ಪ್ರೇರೇಪಣೆಗೆ ಹೊಂದಿದ್ದಾರೆ. ಮೋದಿಯಿಂದ ಪ್ರೇರೇಪಣೆಗೆ ಹೊಂದಿದ್ದಾರೆ. ಅದಕ್ಕೋಸ್ಕರ ನಮ್ಮೂರ್ಗೆ 5 ಪೈಸಾ ಗ್ರಾಂಟ್ ಬಂದಿಲ್ಲ. ನಮ್ಮೂರಿಗೆ ಕೆಲಸ ಮಾಡಿರೋದೇ BJP ಇಂದ ಸರ್ಕಾರದಿಂದ ಕೆಲಸ ಆಗೈತೆ. ಮೈತ್ರಿ ಸರ್ಕಾರ JDS ಅವರು ಕೆಲಸ ಮಾಡಿದ್ದಾರೆ. ಬಟ್ ಇದು ಕಾಂಗ್ರೆಸ್ ಅವ್ರಂತೂ 5 ಪೈಸಾ ಕೆಲಸ ಮಾಡಿಲ್ಲ. 10 ವರ್ಷ ಇದೆ, 1 ವರ್ಷದಲ್ಲಿ ಒಂದೇ ಸಲ ಬಂದಿರೋದು. ಅದು ಅವ್ರ ಸರ್ಕಾರ ಇರೋದಕ್ಕೋಸ್ಕರ ಬಂದವ್ರಷ್ಟೇ. ಸರ್ಕಾರಿ ಕಾರ್ಯಕ್ರಮ ಮಾಡಿದ್ರು, ಜನಸ್ಪಂದನ ಕಾರ್ಯಕ್ರಮ ಅಂತ ಮಾಡಿದ್ರು. ಬರೀ ಕೇಳ್ಕೊಂಡಿರೋದಷ್ಟೇ. ಅಲ್ಲಿಂದ ಬೇರೆ ಏನು ಬಂದಿಲ್ಲ ರಿಸಲ್ಟ್ಸ್. ಕೇಳ್ಕೋಕೆ ಎಲೆಕ್ಷನ್ ಬಂತಲ್ಲ, ಸುಮ್ನೆ ಮಖ ತೋರ್ಸ್ಕೊ ಹೋಗ್ಬೇಕು. ಬಂದವ್ರೆ ಭಯ ಬಂದ್ಬಿಟ್ಟಿದೆ ಸರ್ ಅವ್ರಿಗೆ. ಇಷ್ಟು ವರ್ಷ ಗುಂಡಾಗಿರಿ ಮಾಡ್ಕೊಂಡು ಗೆಲ್ತಾ ಇದ್ರು. ಇವಾಗ ಡಾಕ್ಟರ್ ಮಂಜುನಾಥ್ ಅವ್ರ ಮೇಲೆ ವಿರುದ್ಧ ಅವ್ರಿಗೇನು ಅಪಪ್ರಚಾರ ಮಾಡೋಕ್ಕೆ ಏನು ಇಲ್ಲ. ಅದಕ್ಕೋಸ್ಕರ ಅವ್ರ ಮೇಲೂ ಕಂಪ್ಲೇಂಟ್ ಎಲ್ಲ ಮಾಡಿದ್ರು. ಇವಾಗ ಜಯದೇವ ಹಾಸ್ಪಿಟ್ಲ್ ಬಗ್ಗೆ ತನಿಖೆ ಎಲ್ಲ ನಡೆಸಿದ್ರು. ಏನು ನಡೆಸಿದ್ರು ಗೆಲ್ಲದೆ ಮಂಜುನಾಥ್ ಅವರು.
ಅಂಥವ್ರು ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬೇಕು ಅಷ್ಟೇ. ಏನಂದ್ರು BJP ಸಿಂಬಲೇ ಸರ್, ಗೆಲ್ಬೇಕಷ್ಟೇ. ಆ ರಾಹುಲ್ ಗಾಂಧಿ ಕೈಲೆಲ್ಲ ನಡ್ಸೋಕ್ಕಾಗಲ್ಲ, ಒಂದು ರಾಜ್ಯನೇ ನಡ್ಸೋಕ್ಕಾಗಲ್ಲ ಅವ್ನ ಕೈಲಿಂದ. ನಮ್ಮ ರಾಷ್ಟ್ರ ಕೊಟ್ಬಿಟ್ರೆ ಹೆಂಗೆ ಅಷ್ಟೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.